ವಯಸ್ಸಾದ ಮೃತ್ಯುಮಾಲನಿಗೆ ನಮೋ ನಮಃ. ವಯಸ್ಸಾಗಿತ್ತು ವೈವಸ್ವತಾಪುರದ ಮಹಾರಾಣಿ ಮೃತ್ಯುಮಾಲಿನಿ. ನಮೋ ನಮಃ. ವಂದಿಸುವೆ ಗೌರವದಿ ನಿನ್ನಡೆಗೆ ವಂದಿಸುವೆ ಗೌರವದಿ ನಿನ್ನಡೆಗೆ ಗೋಪಾಲ ಕೃಷ್ಣನು ಎಂದು ಕಳುಹಿದ ಎನ್ನ ನಿನ್ನಡೆಗೆ. ಹೌದು ತಾಯಿ. ಇಂದಿರಾನನೆ ನಿನ್ನ ಪುರಸಿರಿ ಅಂತ ಕಾಡುತ್ತ ಬೆರಗುಗೊಂಡೆನು. ಮುಂದೆ ಲಾಲಿಸು ಬಂದ ಹದನು ಒಂದ ಬೇಳು ಕೃಷ್ಣನೆಂದು. ವಂದಿಸುವೆ ಗೌರವದಿ ನಿನ್ನಡೆಗೆ. ಇನ್ನೊಮ್ಮೆ ಹೊಂದಿಸ್ಕೊಳ್ತಾ ಇದ್ದೇನೆ ತಾಯಿ. ಆಗ್ಲಿ ಆಗ್ಲಿ, ಯೋಗ ಇದ್ರೆ ಒಳ್ಳೇದಾಗ್ಲಿ. ಅಡ್ಡಿಲ್ಲ. ಇದು ಯಾರು ನೀನು? ಇವತ್ತು ನಾನಾಗಿ ಬಂದಿದ್ದಲ್ಲ ಅಮ್ಮ. ನೀನಾಗಿ ಬಂದದಲ್ಲ, ನಿನ್ನನ್ನು ನೋಡುವಾಗಲೇ ಅರ್ಥವಾಗುತ್ತದೆ. ಏನೋ ಊರಿನಲ್ಲಿ ಮಾಡಬಾರ್ದಿದ್ದು ಮಾಡಿದ, ಅದಕ್ಕೆ ಯಾರೋ 4 ದವಡೆ ಮೇಲೆ ಬಾರಿಸಿ ಕಳಿಸಿದ್ದಾರೆ. ಒಂದ್ ಕಡೆಯಲ್ಲಿ ಉಬ್ಬಿಕೊಂಡಿದ್ದ. ಯಾರು ನೀ ದವಡೆ ಮೇಲೆ ಹೊಡೆದದ್ದು? ಇವತ್ತೇ ಹೀಗಾಗಿದ್ದದು. ಎಂತ ಇತ್ತು ನನಗೂ ಗೊತ್ತಿಲ್ಲ. ಹೌದಾ? ಹೌದು. ಇರ್ಲಿ ನೋಡುವ. ಇನ್ನೊಬ್ರು ಕಳಿಸಿ ಕೊಟ್ಟಿದ್ದು ನನ್ನನ್ನು. ಇನ್ನೊಬ್ಬರು ಕಳುಹಿಸಿ ಕೊಟ್ಟಿದ್ದು. ಹೌದೌದು. ಯಾರು? ಯಾರ್ಯಾರು ಅಲ್ಲ, ನಮ್ಮ ದೇವ ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಕಳಿಸಿ ಕೊಟ್ಟಿದ್ದು. ನಮ್ಮ ಒಡೆಯ ನಮ್ಮ ದೇವ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಕಳಿಸಿ ಕೊಟ್ಟಿದ್ದು. ಯಾರು ಅವನು? ಏನವನು? ಏನು ಶ್ರೀಕೃಷ್ಣ ಪರಮಾತ್ಮ? ಯಾರಿಗ ಅವ ಪರಮಾತ್ಮ? ಅವನು ಏನು ದೊಡ್ಡ ಮಹಾ ಅಂತ ಬೇಕಲ್ಲ. ಎಲ್ಲಿ ಬಂದು ನಿಂತಿರೋ ಸ್ಥಳ ಯಾವುದು ಗೊತ್ತುಂಟ ನಿನಗೆ? ಈ ವೈವಸ್ವತ ಪಟ್ಟಣಕ್ಕೆ ಬಂದು ಇಲ್ಲಿನ ಮಹಾರಾಣಿ ಎದುರುಗಡೆಯಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಿ ಅಂತಾದ್ರೆ ಅವನು ಏನು ಮಹಾ ಅಂತ ಬೇಕಲ್ಲ. ಹಾಗಾದ್ರೆ ನಮ್ಮ ಒಡೆಯನ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು. ಏನು ಅವನು? ಅಮ್ಮ, ಬೆರಳ ತುದಿಯಲಿ ಗಿರಿಯ ನೆತ್ತಿಯನು. ಬೆರಳ ತುದಿಯಲಿ ಗಿರಿಯ ನೆತ್ತಿಯನು. ಕಾಳಿಂದಿ ಒಳಗಿಯ ಉರಗರಾಯನ ಹೆಡೆಯ ಬೆಟ್ಟಿಯನು. ಕಾಳಿಂದಿ ಒಳಗಿಯ ಉರಗರಾಯನ ಹೆಡೆಯ ಬೆಟ್ಟಿಯನು. ಅವಗಿರಿಯ ನೆತ್ತಿಯನು ಹೆಡೆಯ ಬೆಟ್ಟಿಯನು. ದೊರೆಯುವುದೇ ಅವಸರವು ಬೇಡಿದ ಸಾಸಿಯೊಮ್ಮಗಿಯಂತೆ ಅವನಿಗೆ. ಬೆರಳ ತುದಿಯಲ್ಲಿ ಗಿರಿಯ ನೆತ್ತಿಯನು. ಕಾಳಿಂದಿ ಒಳಗಿಯ ಉರಗರಾಯನ ಹೆಡೆಯ ಬೆಟ್ಟಿಯನು. ಅಮ್ಮ, ಅವ ಮಾಡಿದಂತ ಸಾಧನೆ ಒಂದೋ ಎರಡೋ. ಮತ್ತೆ ಹಾಗೆಲ್ಲ ಬಂದುಕೊಂಡು ನೀನು ಯಾರ್ಯಾರು ಎದುರುಗಡೆಯಲ್ಲಿ ನಮ್ಮ ಒಡೆಯ ನಿಮ್ಮ ಒಡೆಯ ಇದ್ರೆ ಎಲ್ಲಿ ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ನೀನು ಕರಿಬೇಕು. ಇನ್ನೊಂದು ಸ್ಥಳದಲ್ಲಿ ಬಂದ್ಕೊಂಡು ಅವನು ಹಾಗೆ ಹೀಗೆ ಅಂತ ಹಾಡಿ ಹೊಗಳ್ತಿ ಅಂತ ಆದ್ರೆ ಅದಕ್ಕೆ ಅಷ್ಟು ಪ್ರಬಲವಾಗಿ ಅವನು ಏನಿದ್ದಾನೆ, ಹೊಗಳುವಂತಹದ್ದು ಏನುಂಟು ಅವನದ್ದು, ಅದು ಮುಖ್ಯವಾಗಿ ಬೇಕಾಗ್ತದೆ. ಅದೇ ಹೇಳಲಿಕ್ಕೆ ಹೊರಟಿದ್ದೀನಿ. ಏನು ಅವನು ಮಹಾ ಅಂತ ಬೇಕಲ್ಲ. ಗುಣ ಹೇಳುವುದು ಬೇಡ, ಒಂದು ಎರಡು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಹುದು, ಬುದ್ಧಿವಂತರಾದ್ರೂ ಗೊತ್ತಾಗ್ಬಹುದು. ಎರಡು ಹೇಳ್ತೇನೆ. ಅದೆಲ್ಲ ಬೇಡ, ನೀನ್ ಎರಡಲ್ಲ, ನೀನ್ 100 ಹೇಳಿದ್ರು ನನಗೆ ಅರ್ಥ ಮಾಡಿಸ್ಕೊಳ್ತೇನೆ. ಗೊತ್ತಾಯ್ತಾ? ಅವ ನೀ ಹೇಳೋದನ್ನೊಂದು ಸರಿ ಹೇಳು. ಹೌದಾ? ಕೇಳಿ. ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದ್ದಾನೆ ಗೊತ್ತುಂಟ? ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮ.
ಕಿರುಬೆರಳಿನಲ್ಲಿ ಗೋವರ್ಧನ್ ಗಿರಿಯಲ್ಲಿ ಎತ್ತಿದ್ದಾರೆ. ಗೋವರ್ಧನಗಿರಿ. ಹ. ಆಮೇಲೆ ಆಮೇಲೆ ಆಯ್ತು. ನಿಮ್ಮ ಹತ್ರ ಎತ್ತಲಿಕ್ಕೆ ಆಗ್ತದ? ನನ್ನ ಹತ್ರ ಅದು ಬೇಡ. ನೀವು ಊಟ ಮಾಡುವ ಭಟ್ರನ್ನ ಕಿರುಬೆರಳಲ್ಲಿ ಎತ್ತು ನೋಡಿ. ಹಾ ಆಗ್ತದ? ಅದು ಆಗುದಿಲ್ಲ. ಆಗುದಿಲ್ಲ. ಆಗ್ಬಹುದು. ಹಾ ಯಾವುದು? ಯಾವುದು? ಈ ತೂತುವಡಿಯನ್ನು ಹೀಗೆ ಸಿಕ್ಕಿಕೊಂಡು ಹೀಗೆ ಎತ್ತಬಹುದು ಅಷ್ಟೇ. ಅದು ಬಿಟ್ರೆ ಹಾ. ಅಂತ ಸಾಧನೆ ಯಾರೂ ಮಾಡ್ಲಿಲ್ಲ. ಓಹೋ. ಅಂತ ಸಾಧನೆ ನಾವು ಮಾಡಿದ್ದಾನೆ. ಗೊತ್ತುಂಟು ಶ್ರೀಕೃಷ್ಣ ಪರಮಾತ್ಮ ಕಿರುಬೆರಳಿನಲ್ಲಿ ಗೋವರ್ಧನಗಿರಿ ಎತ್ತಿದ್ದಾನೆ. ಹೌದೌದು. ಆಮೇಲೆ ಕಾಳಿಂದಿ ತೀರದಲ್ಲಿ ಕಾಳಿಂಗನನ್ನ ಕೊಂದಿದ್ದಾನೆ. ಕಾಳಿಂಗ ಮೆಟ್ಟಿ ಕೊಂದಿದ್ದಾನೆ. ಪಾಪಿಗಳ ನಿಮ್ಮ ಕಾಳು ಕಡಿಬೇಕು. ಅದು ಎಲ್ಲಿಯೋ ನದಿಯ ಬದಿಯಲ್ಲಿತ್ತು. ನಿಮ್ಗೆ ಅಲ್ಲಿ ಏನು ಕೆಲಸ ಇತ್ತಾ? ಹೋಗಿ ಅದನ್ನು ಕೊಲ್ಲುವಂತದ್ದು ಏನಿತ್ತಲ್ಲಿ? ಹಿಂಸರಿಗೆಲ್ಲ ಉಪದ್ರ ಕೊಡ್ತಾ ಇತ್ತು. ಹಾ. ಹಿಂಸರೆಲ್ಲ ಬಟ್ಟೆ ತೊಳೆಗೆ ಹೋಗ್ತಿದ್ರ, ಹಾ. ಉಪದ್ರ ಕೊಡ್ತಾ ಇತ್ತ. ಹಾ. ಅದು ನೋಡಿ ಬಟ್ಟೆ ತೊಳೆದು ಬಿಟ್ಕೊಂಡು ಅಯ್ಯೋ ಹಾವು ಹಾವು ಒಂದ್ ದಿವಸ ಆದ್ರಲ್ಲಿ ಯಾವತ್ತೂ ಹಾಗೆ ಹಾವು ಹಾವು ಅಂತ ಕೂಗಿದ್ಕ ಪ್ರಾರಂಭ ಮಾಡಿದ್ರು. ಓಹೋ. ಏನಾದ್ರು ಮಾಡಿ ರಕ್ಷಣೆ ಮಾಡ್ಬೇಕಲ್ಲ. ಹಾ. ಆದ್ರಿಂದ ಹೋಗಲು ಕೊದಿದ್ದಾನೆ ಹಾವನ್ನ. ಅಲ್ಲಿವರೆಗಾಗಿ ಹೋಗಿ ಕಾಳಿಂಗ ಮರ್ದನ ಮಾಡಿದ್ದಾನೆ. ಹಾ. ಇನ್ನು ಒಡೆಯ. ಹೌದೌದು. ಆಮೇಲೆ ಆಮೇಲೆ ಹಾ ಇದು ಕಂಸನ ಕೊಂದ ಕತೆ ಗೊತ್ತು ನಿಮ್ಗೆ? ಕಂಸನ. ಹೌದೌದು. ಕೃಷ್ಣನಿಗೆ ಮಾವ ಆಗಬೇಕು. ಹಾ. ಮಾವ ಎನ್ನುವಂತ ಪರಿವೇನ ನೋಡಿ ತೋರಿಸಲೇ ಇಲ್ಲ. ಮಾವ ಒಬ್ಬ ದುಷ್ಟ ಎಂಬ ಕಾರಣಕ್ಕಾಗಿ ಕಂಸನನ್ನು ಕೊಂದಿದ್ದಾನೆ. ಸಂಬಂಧವನ್ನು ಮರೆತು ಹಾ. ಮಾವನನ್ನೇ ಕೊಂದಿದ್ದಾನೆ. ಯಾರಿಗೆ ಹೇಳುವುದೇನೆ ಇದು? ಯಾರಿವರೆಯುವೆ ಕೃಷ್ಣನೆಂಬನ ಯಾರಿವರೆಯುವೆ ಕೃಷ್ಣನೆಂಬನ ವೀರಗಾಮಿಯ ಮುಂದೆ ಪಾಲಿದೆ. ಅಬ್ಬಬ್ಬಬ್ಬಬ್ಬಬ್ಬ. ಸಾಧನೆ. ಇಲ್ಲಿ ಬಂದುಕೊಂಡು ಯಾರೋ ಒಬ್ರು ನೀನು ಹೇಳಿದ ಮಾತಿಗೆ ಹೂ ಹಾಕುವವರಿದ್ರೆ ನೀನು 1ಕ್ಕೆ 10 ಸೇರಿಸಿ 10ಕ್ಕೆ 100 ಮಾಡಿ ಏನೋ ಹೇಳ್ತೀಯ ನೀನು. ಇಷ್ಟು ವಿಷಯ ಹೇಳಿದ್ದ. ನೀ ಹೇಳುವಂತಹ ಈ ಕಥೆಗಳನ್ನೆಲ್ಲ ನೀವು ದನ ಮೇಯಿಸುವವರಲ್ವಾ? ಆ ದನಗಾವಲು ಹುಡುಗರಲ್ಲಿ ಹೋಗಿ ಹೇಳಿದ್ರೆ ಅವ್ರ ತಲೆ ಆಡಿಸಬಹುದು. ಒಟ್ಟಿಗೆ ಮೆಚ್ಚಿಕೊಳ್ಳಬೇಕು. ಏನು? ನೀವ್ ಹೇಳಿದಕ್ಕೆ ದನ ಮೇಯಿಸುವವರು. ಹಾ. ದನ ಮೇಯಿಸುವವರು ಆ ಸಾಧನೆ ಮಾಡಿದ್ದಾರೆ ಅಂತ ಆದ್ಮೇಲೆ ಮೆಚ್ಚಲೇಬೇಕು. ಅದು ಕೃಷ್ಣ ಹಾಗೂ ಮಾಡಿದ್ದಾನೆ ಎನ್ನುವುದನ್ನ ಆ ಗೋಪಾಲಕರು ಬೇಕಿದ್ರೆ ಒಪ್ಪಬಹುದು. ಬಿಟ್ರೆ ಈ ಮೃತ್ಯು ಮಾಲಿನ್ಯ ಅದನ್ನ ಯಾವ ಕಾರಣಕ್ಕೂ ಸಹಿಸುವವಳಲ್ಲ, ಅಂದ್ರೆ ಒಪ್ಪುವವಳಲ್ಲ. ಯಾಕೆ? ನೀನ್ ಹೇಳಿದಂತಹ ಕಥೆಗಳನ್ನೆಲ್ಲ ನಾನು ಕೇಳಿಲ್ವಾ? ಕೃಷ್ಣ ಇಲ್ಲಿ ಗೋವರ್ಧನ ಗಿರಿಯ ಮೇಲೆ ದೇವೇಂದ್ರ ಈ ದೇವತೆಗಳಿಗೆ ಹವಿಸ್ಸನ್ನು ಕೊಡುವುದನ್ನು ನಿಲ್ಲಿಸಿ ಹವಿಸ್ಸನ್ನು ಪ್ರಕೃತಿಗೆ ಕೊಡಿ ಅಂತ ಹೇಳಿದ್ದಂತೆ. ಇದರಿಂದ ಕುಪಿತಗೊಂಡಂತಹ ದೇವೇಂದ್ರ ವರುಣನಿಗೆ ಆಜ್ಞೆ ಮಾಡಿದ್ದಂತೆ. ಪ್ರಕೃತಿ ಇದ್ರೆ ಅಲ್ವಾ, ಬೆಟ್ಟ ಇದ್ರೆ ಅಲ್ವಾ ಇವರು ಹವಿಸ್ಸನ್ನು ಕೊಡುವುದು, ಪ್ರಕೃತಿಗೆ ಪೂಜೆ ಮಾಡುವುದು. ಹಾಗಾಗಿ ಆನೆಯ ಸೊಂಡಿಲೋ ಗಾತ್ರದ ಮಳೆಯನ್ನು ಸುರಿಸಿ ಪರ್ವತವನ್ನೆಲ್ಲ ನಿರ್ನಾಮ ಮಾಡಿ ಅಂತ ವರುಣನಿಗೆ ಆಜ್ಞೆ ಮಾಡಿದ್ದಂತೆ ದೇವೇಂದ್ರ. ಈ ಮಾತನ್ನು ಕೇಳಿದಂತಹ ವರುಣ ಆನೆಯ ಸೊಂಡಿಲ ಗಾತ್ರದ ಮಳೆಯನ್ನು ಸುರಿಸಿದನಂತೆ. ಆವಾಗ ನಿಮ್ಮ ಗೋಪಾಲಕರೆಲ್ಲ ಹೆದರ್ಕೊಂಡು ಹೋಗಿ ಆ ಗೋವರ್ಧನಗಿರಿಯ ಅಡಿಭಾಗದಲ್ಲಿ ಕುಳಿತುಕೊಂಡ್ರಂತೆ. ಹೌದು. ಅಷ್ಟು ಹೊತ್ತಿಗೆ ಆ ಗಿರಿಯ ರಂಧ್ರದಲ್ಲಿ ಒಂದು ಸಣ್ಣ ರಂಧ್ರ ಇತ್ತಂತೆ. ಅಲ್ಲಿ ಒಂದೊಂದೇ ತೊಟ್ಟು ನೀರು ಬೀಳ್ತಾ ಇತ್ತಂತೆ. ಆವಾಗ ನಿಮ್ಮ ಕೃಷ್ಣ ಓಡಿ ಬಂದು ಆ ರಂಧ್ರದಲ್ಲಿ ತನ್ನ ಕಿರುಬೆರಳನ್ನು ಇರಿಸಿದನಂತೆ. ಅದನ್ನು ನೋಡಿದಂತಹ ನಿಮ್ಮ ಗೋಪಾಲಕರೆಲ್ಲರೂ ಸೇರಿಕೊಂಡು ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿದ್ದಾನೆ ಎನ್ನುವುದಾಗಿ ನೀವು ಒಂದಕ್ಕೆ ಒಂದು ಪದ ಕಟ್ಟಿ ಹಾಡಿ ಹೊಗಳ್ತಾ ಇದ್ದೀರಿ. ಅದನ್ನ ಇಲ್ಲಿ ಬಂದ್ಕೊಂಡು ಹೇಳಿದ್ರೆ ಅದನ್ನ ನಾನು ಒಪ್ಪುತ್ತೇನೆ. ಅಲ್ಲಲ್ಲ, ನೀವು ಹೇಳಿದ್ರಲ್ಲ ಹಾಗ ಮಾಡಿದ್ರಂತೆ, ಹೀಗಂತೆ, ಹೌದಂತೆ, ಅಲ್ಲಂತೆ, ಹೀಗೆ ಹೇಳಿದ್ರಲ್ಲ. ಅಲ್ಲಿ ನೀವು ಪ್ರತ್ಯಕ್ಷದರ್ಶಿಗಳು ನೀವಿದ್ರಾ? ನಾನು ಅಲ್ಲಿ ಇರದೇ ಇದ್ರು ಈ ವಿಚಾರ ನಮಗೆ ಬಲ್ಲ ಮೂಲಗಳಿಂದ ಬಂದಿದೆ. ಬಲ್ಲ ಎಷ್ಟೋ ಬರ್ತದೆ, ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು. ಈಗ ಸಾಕ್ಷಿ ನಾವೇ ಇದ್ದೇವೆ, ಜೊತೆಲೇ ಇದ್ದೇವೆ. ಅವನ ಜೊತೆಯಲ್ಲಿದ್ದಂತಹ ನೀನು ಹೇಳಿದ ಕಾರಣದಿಂದಾಗಿಯೇ ನಾನು ಅದನ್ನು ಒಪ್ಪುವಳಲ್ಲ. ಅದಕ್ಕೆ ಆಮೇಲೆ ಮಾವ ಕಂಸನನ್ನು ಕೊಂದಿದ್ದಾನೆ. ಸ್ವಲ್ಪ ಸುಮ್ಮನೆ ಏನ್ ಕಂಸನ ಕೃಷ್ಣ ಕೊಂದದ್ದ? ಕೃಷ್ಣ ಕೊಲ್ಲಕ್ಕೆ ನಿಮಿತ್ತ ಅಷ್ಟೇ. ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ 8ನೆಯ ಮಗುವಿನಿಂದ ನಿನ್ನ ಪಾಲಿಗೆ ಮರಣ ಎನ್ನುವ ಹಾಗೆ ಆ ದೇವಕಿಯ ಮದುವೆಯ ಮೆರವಣಿಗೆ ದಿವಸವೇ ಅಂಬರವಾಣಿ ಆಗಿತ್ತು.
ಯಾರಿಗೆ? ಕಂಸನಿಗೆ. ಈ ಕೃಷ್ಣ ನಿಮಿತ್ತ, ಗೊತ್ತಾಯ್ತಾ? ನೀನು ಬಂದುಕೊಂಡು ಅವನ ತೋಟ ಸಂಗತಿ ಅಂತ ಹೇಳಿ ನನ್ನ ಹತ್ರ ಹೇಳ್ತೀಯ ನೀನು. ಪುಸ್ತಕ ಓದಿದ್ದೀರಿ ಈ ಮೃತ್ಯು ಮಾಲಿನಿಗೆ ಹೇಳ್ತೀಯ ನೀನು. ಹೇಳಿದ್ದಮ್ಮ, ನೀವು ಜೋರಾಗುದು ಬೇಡ. ಒಂದು ಎರಡು ಮಾತಾಡ್ಬೇಕಂತ ನಿಮ್ಮ ಹತ್ರ, ಅದು ಪುರ್ಸೊತ್ತು ಅಂತ ಕೇಳ್ತಾರೆ. ಹಾಗೆ ಎರಡೇ ಮಾತು ನೋಡು, ಇದರಲ್ಲಿಯೇ ನಿನಗೆ ಸ್ಪಷ್ಟವಾಗಿ ನೀನು ಅರ್ಥವಿಸಿಕೊಳ್ಬೇಕು. ನೇರವಾಗಿ ಕೃಷ್ಣ ಇಲ್ಲಿವರೆಗಾಗಿ ಬರ್ಲಿಲ್ಲ. ಯಾಕೆ? ಯಾಕೆ? ನೀನು ಬಂದಾಗಲ್ಲ ನಾವು ಕರೆದು ಮಾತಾಡ್ಲಿಕ್ಕೆ ನಮಗಿಲ್ಲಿ ಸಮಯ ಇರುವುದಿಲ್ವಾ? ಹಾಗೂ ಒಂದಿರ್ಬಹುದು. ಮತ್ತೆ ನೇರವಾಗಿ ಅವನು ಬರ್ಲಿಕ್ಕೂ ಸರಿಯಾಗುದಿಲ್ಲ, ಕೃಷ್ಣ ಬರ್ಲಿಕ್ಕೆ. ಯಾಕೆ? ಅವನ ಯೋಗ್ಯತೆ ದೊಡ್ಡದ, ಮತ್ತೆ ಅದು ಸರಿಯಾಗುದಿಲ್ಲ ಅಂತ ಒಳ್ಳೆ ಇದೆ. ಹಾಗಲ್ಲ, ನಾವು ನಮ್ಮಂತವರನ್ನ ನೋಡ್ಬೇಕು ಅಂತ ಆದ್ರೆ ಅವರಿಗೆ ಬಿಡು ಉಂಟಾ, ಇವತ್ತು ಆಗಬಹುದಾ ಎನ್ನುವುದನ್ನು ತಿಳಿದು ವಿವರಿಸಬೇಕು. ನಮ್ಮ ಯೋಗ್ಯತೆ ಏನೆನ್ನೋದು ಕೃಷ್ಣನಿಗೆ ಗೊತ್ತುಂಟು. ಹಾಗಾಗಿ ನಿನ್ನನ್ನು ಕಳುಹಿಸಿಕೊಟ್ಟಿದ್ದವನು. ಬಿಡು ಉಂಟಾ ಇಲ್ವಂತ ನೋಡಿಕೊಂಡು ಬಾ ಎನ್ನುವ ಹಾಗೆ. ಇವತ್ತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ಇವತ್ತು ಬೇರೆಯವ್ರು ಮಾತ್ಕೊಂಡಿದ್ದೀರೇನಲ್ಲ? ಏನು ಏನು ನಿಮ್ಮ ಹಾಗೆ ಅಂತ ಭಾವಿಸಿಕೊಂಡೆ ನಾವು. ಇವತ್ತು ಆಗುದಿಲ್ಲ ಅಂತ ಹೇಳಿದ್ರೆ ಬಹುಶಃ ಬೇರೆಯವ್ರು ಮಾತ್ಕೊಟ್ಟಿದ್ದಾರೆ. ನಮಗೆ ರಾಜಕೀಯದ ಕಾರ್ಯಕಲಾಪಗಳು 1000 ಇರ್ತದೆ. ಮತ್ತೆ ನಾನು ಯಾವ್ದು? ಅದೇ ಅದೇ. ಹಾಗಾಗಿ ಇವತ್ತಾಗುವುದಿಲ್ಲ. ಇವತ್ತಾಗುದಿಲ್ಲ ಅಂದ್ರೆ ಅಂದ್ರೆ ಆಗುದಿಲ್ಲ ಎಂಬಲ್ಲಿಗೆ ನಿಮ್ಮ ಜೊತೆಲಿ ಮಾತೇ ಆಡುದಿಲ್ಲ ಅಂತ ಹೇಳಿ ಅಲ್ಲ. ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ. ನಾಳೆ ನಾಳೆ ಆಗ್ತದಲ್ಲ? ನಾಳೆ ಬೆಳಿಗ್ಗೆ. ಅಲ್ಲಿ ತನಕ ನಾವು ಎಂತ ಮಾಡುದು ಮಾರ್ರೆ? ಇಲ್ಲ, ಚಿಂತಿಸುವಂತ ಅವಶ್ಯಕತೆ ಇಲ್ಲ. ನೀವೆಲ್ಲಿಯೂ ಮಲಗಿ ಕೊಳ್ತೀರಿ. ಯಾಕೆ? ನೀವು ಗುಡ್ಡಗಾವಲುಗಳಲ್ಲಿಯೇ ವಾಸಿಸುವವರು ಹೆಚ್ಚು. ಅಭ್ಯಾಸ ಉಂಟಪ್ಪ. ಹಾಗಾಗಿ ನಮಗೆ ಹವಾ ನಿಯಂತ್ರಿತ ಕೊಠಡಿ ಆಗ್ಬೇಕು ಅಂತಿಲ್ಲ. ಯಾವಾಗಲೂ ಗುಡ್ಡಗಾವಲಲ್ಲಿಯೇ ಮರದ ಬೇರಿಗೆ ತಲೆ ಕೊಟ್ಟು ಮಲಗಿದಂತಹ ನಿಮಗೆ ಇವತ್ತು ಒಂದು ದಿವಸದ ಮಟ್ಟಿಗೆ ನಿಮಗೆ ಒಳ್ಳೆ ಅತಿಥಿ ಗೃಹದ ವ್ಯವಸ್ಥೆ ಮಾಡ್ತೇನೆ. ಹೌದಾ? ಆಯ್ತಾ? ಇಬ್ರಿಗೂ ಹವಾ ನಿಯಂತ್ರಿತ ಕೊಠಡಿ ವ್ಯವಸ್ಥೆ ಮಾಡ್ತೇನೆ. ನಮ್ಗೆ ಬೇಕು ಅಂತಲ್ಲ, ನಿಮ್ಮ ಒತ್ತಾಯಕ್ಕೆ ಆಗಿರ್ತೇವೆ ಅಷ್ಟೇ. ಆದ್ರೂ ಅದು ನೋಡಿ ಹೇಗಾಗ್ತದೆ ಅಂತ. ಆದ್ರೂ ಒಂದಮ್ಮ, ನಿಮ್ಮ ಹಾವುಗೆಲ್ಲ ಸ್ವಲ್ಪ ಜಾಗ್ರತೆ ಹೇಳಿ. ನೋಡ್ರು ಟುಸು 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 ಅಂತ ಉಂಟು. ನಾವು ಮೊಲಗದಲ್ಲಿ ಎಲ್ಲಾದ್ರೂ ಬಂದ್ರೆ ಕಷ್ಟ. ನಂಗೆ ಹಾವಂದ್ರೆ ಆಗುದಿಲ್ಲ. ನಂಗೆ ಸ್ವಲ್ಪ ಜಾಗ್ರತೆ ಹೇಳಿ. ಹೌದಾ? ಅವೇನು ಒಂದು ಆಜ್ಞೆ ಮಾಡಿ ಆ ಕಡೆ ಹೋಗುದು ಬೇಡ ಅಂತ ಹೇಳ್ಕೊಂಡು. ಹೌದಾ? ಇವತ್ತೊಂದಿತ್ತು ಮಟ್ಟಿಗೆ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ನಾಳೆ ಬೆಳಿಗ್ಗೆ ಬಂದ್ರೆ ನನ್ನ ನೋಡ್ಬೋದು. ಅಲ್ಲಿವರೆಗೆ ನಿಮ್ಮ ಪ್ರಾಣ ರಕ್ಷಣೆ ನಮ್ಮದು. ಆ ಕಡೆ ಹೋಗಿ मृत्युमालिनी तनुजे आदिगे चित्त जन सके नाग कंगे चित्त जन सके नाग कंगे नाग कंगे ಕಣ್ಣಿಗೆ ಮೊದಲು ಅತಿ ಚಲ್ಲೆ ತನ್ನಯ ಚಿತ್ತದಲ್ಲಿ ಕಣ್ಣಿಗೆ ಮೊದಲು ಅತಿ ಚಲ್ಲೆ ತನ್ನಯ ಚಿತ್ತದಲ್ಲಿ ಕಣ್ಣಿಗೆ ಮೊದಲು ಅತಿ ಚಲ್ಲೆ ತನ್ನಯ ಚಿತ್ತದಲ್ಲಿ ನೋಡಿ, ಕೆಲವು ಬೇರೆ ಸುಳ್ಳಾದ್ರೂ ಗಾದ ಸುಳ್ಳಲ್ಲ ಅಂತ ಹೇಳಿದ್ರು. ನಾಳೆ ಮಾಡುವ ಕಾರ್ಯ ಹಿಂದೆ ಮಾಡು. ಕೆಲವೊಮ್ಮೆ ಅದೆಲ್ಲ ಅಕ್ಷರ ಸಹ ಸತ್ಯ ಅಲ್ಲ ಅನ್ನೋದು ಹೇಳುದಕ್ಕೆ ಉದಾಹರಣೆ ನಾನು ಕೊಡ್ತೇನೆ ನೋಡಿ, ಸಾಕ್ಷಿ. ಕೆಲವೊಮ್ಮೆ ಇವತ್ತು ಮಾಡುವ ಕೆಲಸ ನಾಳೆ ಮಾಡುವುದರಲ್ಲಿ ಅನುಕೂಲ ಇರ್ತದೆ. ಯಾರಿಗೆ ಅಂತ ಕೇಳಬೇಡಿ ನೀವು. ಅದಲ್ಲದೆ ಹೋದ್ರೆ ನಾವು ಉದಯವಾಣಿ ನೋಡಿದೇವಲ್ಲ, ಯಾವುದು? ಹೌದು, ಉದಯವಾಣಿ ಅಂತ ಹೇಳಿದ್ರೆ ಬೆಳಗಿನ ಕಾರ್ಯಕಲಾಪಗಳು ನನ್ನ ಅಮ್ಮನ ಆಸ್ಥಾನದಲ್ಲಿ ಆಗುವಂತದ್ದು. ಮೃತ್ಯುಮಾಲಿನಿ ಅವಳ ಆಸ್ಥಾನದಲ್ಲಾದಂತಹ ಮೃತ್ಯುಮಾನಗಳು ಬೆಳಗಿನ ಸಮಯದಲ್ಲಿ ಏನದು? ಕೃಷ್ಣ ಬಂದಿದ್ದಾನೆ, ನನ್ನ ಅಮ್ಮನನ್ನ ಭೇಟಿಯಾಗುವುದಕ್ಕಾಗಿ ಸಮಯವನ್ನು ಯಾಚಿಸಿದ್ದಾನೆ. ಅದು ಕೇಳಿದ್ದಲ್ವ ನಮ್ಮಮ್ಮ. ಇನ್ನಾಗಲಿಕ್ಕಿಲ್ಲ ನಾಳೆ ಅಂತ ಹೇಳಿ. ಯಾಕೆ? ಇವತ್ತು ಪುರುಸೊತ್ತು ಉಂಟು ನಮ್ಮ ಅಮ್ಮನಿಗೆ. ಆದ್ರೂ ಸಹಿತವಾಗಿ ಹೇಗೆ ನಮ್ಮನ್ನು ನೋಡ್ಬೇಕು ಅಂತಾದ್ರೆ ಅವನ ಕಾದು ಬರಬೇಕು, ನಮ್ಮ ಯೋಗ್ಯತೆ ಅವನಿಗೆ ಗೊತ್ತಾಗಬೇಕು. ಕೆಲವರು ಹಾಗೆ ಸ್ವಾಮಿ, ಈ ದೊಡ್ಡವರು ಸಮಯ ಇದ್ರೂ ಸಹಿತವಾಗಿ ತಡವಾಗಿ ಬರುವುದು ಯಾಕೆ ಅಂದ್ರೆ ಜನ ಕಾಯ್ತಾ ಇರ್ಬೇಕು. ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬಂದ್ರು. ಅವ್ರಿಗೆ ಪುರ್ಸೊತ್ತೆ ಬೇರೆ ಕೆಲಸ ಇರುವುದಿಲ್ಲ, ಆದ್ರೂ ಇಲ್ಲಿ ಬರ್ಲಿಕ್ಕೆ ತಡ ಮಾಡುದು ಅವ್ರು. ಹಾಗೆ ಕೆಲವರು ಅಭ್ಯಾಸ. ನಮ್ಮ ಅಮ್ಮನೂ ಹಾಗೆ, ಅಮ್ಮನಿಗೆ ಪುರ್ಸೊತ್ತಿದ್ರು ನಾಳೆ ಬರ್ಲಿ ಅಂತ ಹೇಳಿದ್ರು. ಇಂದು ಮಾಡುವ ಕಾರ್ಯ ನಾಳೆಗೆ ಹೋಯ್ತಾ? ಒಳ್ಳೇದಾಯ್ತು. ಯಾರಿಗೆ? ಯಾರಿಗೆ? ನನ್ಗೆ.
ಹೇಗೆ ಹೇಗೆ ಕೃಷ್ಣನನ್ನ ನೋಡಬೇಕು, ಅವನೆಲ್ಲ ಮಾತಾಡಬೇಕು ಎನ್ನುವುದಾಗಿ ಕಾತರಿಸುತ್ತಿದ್ದಂತಹ ನನಗೆ ಅದು ಅನುಕೂಲ ಆಯ್ತು. ಅದಕ್ಕೆ ಹೇಳಿದ್ದು ನಾನು ಇಂದು ಮಾಡುವ ಕಾರ್ಯ ನಾಳೆ ಮಾಡಿದ್ರೆ ಅನುಕೂಲವೇ. ಹಾಗಾಗಿ ಅತಿಥಿ ಗೃಹದಲ್ಲಿ ಬಂದು ಮಲಗಿದ್ದಾನೆ ಕೃಷ್ಣ ಅನ್ನುವಂತಹ ವಿಷಯವನ್ನು ಕೇಳಿದ್ದೇನೆ ನಾನು. ಮತ್ತೆ ತಡ ಮಾಡುವುದು ಯಾಕೆ, ನೇರವಾಗಿ ಆ ಕಡೆಗೆ ಹೋಗ್ಬಿಡ್ತೇನೆ. ಅರೆ ನಿಮೀಲಿತ ನೇತ್ರ ಶಶಿಗಾಸ ಬಿರುದಿಗ ಅರೆ ನಿಮೀಲಿತ ನೇತ್ರ ಶಶಿಗಾಸ ಬೀರುದಿಗ ಅರೆ ಬಿರಿದ ಚಂದುಟಿಯೋ ಚಂದುಟಿಯೋ ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ನೊಸಲ ಮೇಲಕ್ಕೆ ಬಲದ ಕರ ಇರಿಸಿ ಹರಿಯು ನಿದ್ರಾಯೋಗ ವಶವಿರಲು ಶ್ರೀಗರಿಯು ನಿದ್ರಾಯೋಗ ವಶವಿರಲು ಮೋಗ ಪರವಶರು ಮೋಗ ಪರವಶರು ಕಂಡಳಾಗ ಮಾರ ಜನಕನ ಕಂಡಳಾಗ 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 ಮಾರ ಜನಕನ ಕಂಡಳಾಗ 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 ಮಾರ ಜನಕನ ಕಂಡು ಮುದವಗೊಂದು ಪುಳಗ ಆಯ್ತು ತನು ಮನ ಕಂಡು ಮುದವಗೊಂದು ಪುಳಗ ಆಯ್ತು ತನು ಮನ ಪುಳಗ ಆಯ್ತು ತನು ಮನ ಕಂಡು ಮಾರ ಜನಕನ ಕಂಡಳಾಗ ಮಾರ ಜನಕನ ಕಂಡು ಪುಳಕ ಕೊಂಡು ಒಯ್ದ ಆದು ತನುಮನ ಕಂಡು ಮುದವ ಕೊಂಡು ಪುಳಕ ಆಯ್ತು ತನುಮನ ಕಂಡು ಕಂಡು ಮುದವ ಪುಳಕ ಆಯ್ತು ತನುಮನ ಪುಂಡರೀಕ ನೇತ್ರ ಇವನು ಕಂಡನಾಪ ಎಂತೋ ಎನಗೆ ಪುಂಡರೀಕ ನೇತ್ರ ಇವನು ಕಂಡನಾಪ ಎಂತೋ ಎನಗೆ ಈ ಪುಂಡರೀಕ ನೇತ್ರ ಇವನು ಗಂಡನಾಪ ಎಂತು ಎನಗೆ ಇವ ಗಂಡನಾಪ ಎಂತು ಎನಗೆ ಗಂಡ ಮರನು ಅಂಬನೆ ದೇವ
ಆ ಬಂಡಾಮರನು ಅಂಬನೆದೆವ ಕಂಡು ಸಹಿಸಲೆಂದು ನಾನು ಪುಂಡರೀಗನೇ ಗಣಿವನು ಗಂಡನ ಬಯಲು ಎನಗೆ ಬಂಡಾಮರನು ಅಂಬನೆದೆವ ಕಂಡು ಸಹಿಸಲೆಂದು ನಾನು ಅಂಡಮರನು ಅಂಬನೆದೆವ ಕಂಡು ಸಹಿಸಲೆಂದು ನಾನು ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಗ ಆಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಪುಂಡರೀಗನೇತ್ರ ಇವನು ಗಂಡನಾಪ ಎಂದು ಎನಗೆ ಗಂಡನಾಪ ಎಂದು ಇವ ಗಂಡನಾಪ ಎಂದು ಎನಗೆ ಸ್ಮರ ಪುಂಡತನದು ಅಂಬನೆದೆವಾ ನಾನು ಕಂಡು ಸಹಿಸಲೆಂದು ನಾನು ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಬಂಡತನದೊಳಂಬನಿಸುವ ಕಂಡು ನಾನು ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಗ ಮಾರ ಜನಕನ ಎಷ್ಟು ಸಾರ್ಥಕ ಆಯ್ತು ನೋಡಿ ನನಗೆ ಇವರಿಗೆ ಓಡಿ ಬಂದದ್ದು. ನಮ್ಮಮ್ಮ ಅವನನ್ನು ತೋರಿಸಿಕೊಂಡು ನಾಳೆ ಎಂದು ಹೇಳಿದ್ರು. ಒಂದು ನೋಡ್ತೇನೆ ಎಲ್ಲಿದ್ದಾನೆ ಅಂತ. ಬರುವಾಗ ನಮ್ಮನ್ನೇನು ತಡೆಯುವುದಿಲ್ಲ ನೋಡಿ. ನೇರ ಬಂದೆ ನಾನು ಮಲಗಿರುವಂತಹ ಈ ಕೃಷ್ಣನನ್ನು ಕಂಡೆ.
ಅಬ್ಬಬ್ಬಬ್ಬಬ್ಬಬ್ಬ. ಎಷ್ಟು ಚಂದ ಅದು. ಹಾ ಸತ್ಯ ಹೇಳ್ತೇನೆ, ಕೃಷ್ಣನನ್ನು ಕಲ್ಪಿಸಿಕೊಂಡಿದ್ದೆ ಹೊರತಾಗಿ ನಮಗೆ ಗೊತ್ತಿಲ್ಲ. ಹಾ ಬೇರೆ ಗಂಡಸರನ್ನೇ ನಾವು ಸರಿಯಾಗಿ ನೋಡ್ಲಿಲ್ಲ. ಹೌದಾ? ಹೌದಪ್ಪ. ಯಾಕೆ? ನಮ್ಮ ನಾಡೇ ಅಂತದಲ್ವೇ. ಹಾಗಿರುವಾಗ ಬಂದು ಮಲಗಿರುವಂತಹ ಇವನನ್ನು ಕಂಡಾವಾಗ ಅರೆ ನಿಮೀಲಿತ ನೇತ್ರ, ನಿದ್ರಾವಶನಾಗಿದ್ದಾನೆ. ಕೆಲವರಿಗೆಲ್ಲ ಹಾಗೆ ಸ್ವಾಮಿ, ನಿದ್ರೆಯಲ್ಲಿ ಎಚ್ಚರ ಇರ್ತದೆ. ನಿದ್ರೆಯಲ್ಲಿ ಎಚ್ಚರ ಇರುವುದು ಅಂತ ಹೇಳಿದ್ರೆ ಲೋಕಪಾಲಕನಾದಂತಹ ಇವ ನಿದ್ರೆ ಮಾಡಿದ್ರೆ ಆಗ್ತದ? ಹಾಗಾಗಿ ಎಚ್ಚರ ಇರುವುದು ಅನಿವಾರ್ಯ. ಹಾಗಂತ ವಿಶ್ರಾಂತಿ ಬಿಟ್ಟರೆ ಆಗ್ತದ? ವಿಶ್ರಾಂತಿಯು ಬೇಕೇ ಬೇಕು. ಹಾಗಿರುವಾಗ ಅದಕ್ಕೆ ಇದು ನನ್ನ ನಿದ್ರೆಯಲ್ಲಿ ಎಚ್ಚರಾವಸ್ಥೆ. ಹಾಗೆ ಕೆಲವರೆಲ್ಲ ಹಾಗೆ ಹೇಳಿ ಕೂತು ನೋಡಿ, ನಮ್ಮ ಭೂಲೋಕದಲ್ಲಿ ಕೋಳಿ ನಿದ್ರೆ ಅಂತ. ಕೋಳಿ ನಿದ್ರೆ ಅದು ಕಣ್ಣು ಮುಚ್ಚುವುದಿಲ್ಲ, ತೆರೆಯುವುದಿಲ್ಲ. ಹಾಗೆ ಹಾಗೆ ಅರೆ ನಿಮೀರಿತ ನೇತ್ರ, ಒಂದಿಷ್ಟು ಸಣ್ಣ ಶಬ್ದ ಆದ್ರೆ ಸಾಕು ಸ್ವಾಮಿ, ಪಕ್ಕನ ಎಚ್ಚರ ಆಗ್ತದೆ. ಹಾಗೆ ಇವ ಕಣ್ಣು ಸಂಪೂರ್ಣವಾಗಿ ಮುಚ್ಚಲಿಲ್ಲ, ಹಾಗಂತ ಮುಚ್ಚಿದೇ ಇಲ್ಲ. ಆ ಸ್ಥಿತಿಯಲ್ಲಿ ಎಷ್ಟು ಚಂದ ಅದು ಆ ಕಣ್ಣು. ಅಪ್ಪ ಅಷ್ಟೇ ಅಲ್ಲ, ಅವನ ಮೈ ಬಣ್ಣವೇ ಹಾಗಲ್ವಾ? ಆ ಕಪ್ಪಾದ ಮೈ ಬಣ್ಣಕ್ಕೆ ಅರೆ ನಿಮೀಲಿತ ನೇತ್ರ ಇನ್ನೂ ಚಂದ ಅದು. ಶಶಿಹಾಸ ಬೀರುತಿ ನೋಡಿದ್ರ ಮುಖದಲ್ಲಿರುವಂತಹ ಭಾವಗಳು ಅಥವಾ ಮುಖದ ವರ್ಚಸ್ಸು ಎನ್ನುವಂಥದ್ದು ನಾವು ಬಹಳ ಹೊತ್ತು ಕನ್ನಡಿಯಲ್ಲಿ ನಿಂತ್ಕೊಂಡು ಏನೋ ಮೆತ್ಕೊಂಡ್ರಿಂದ ಬರುವಂತದ್ದಲ್ಲ. ಮನಸ್ಸಿನ ಒಳಗೆ ಏನುಂಟು, ನಮ್ಮ ಮನಸ್ಸಿನ ಒಳಗೆ ಗೆಲುವಿದ್ರೆ ಮುಖದಲ್ಲಿಯೂ ಗೆಲುವಿರ್ತದೆ. ಮನಸ್ಸಿನ ಒಳಗೆ ಹಿತವಾದಂತಹ ಭಾವನೆಗಳಿದ್ರೆ ಮುಖದಲ್ಲಿಯೂ ಸಹಿತವಾಗಿ ಸ್ಪಂದಿಸುವ ಭಾವನೆಗಳಿರ್ತದೆ. ಅದಕ್ಕೆ ಸಾಕ್ಷಿ ನಿದ್ರೆಯಲ್ಲೂ ಸಹಿತವಾಗಿ ಹೇಳುದಿಲ್ವಾ, ನಿದ್ರೆ ಮಾಡಿದವನು ಒಂದೇ ಸತ್ತವನು ಒಂದೇ. ಹೌದಪ್ಪ. ಹಾಗಿದ್ರೆ ಹೆಣದ ಮುಖ ಆಗಿರ್ಬೇಕಾಗಿತ್ತಲ್ಲ, ಅದಲ್ಲ. ಒಳಗಿನ ಭಾವ ಎನ್ನುವಂಥದ್ದು ತೋರುತ್ತದೆ. ಆಹಾ ಚಂದ್ರಬಿಂಬ, ಇವನ ಮುಖವೇ ಹಾಗೆ. ಅಷ್ಟೇ ಅಲ್ಲ, ಆ ಮೂಗು, ಅರಪಿರಿದ ತುಟಿ, ಅದರ ಮಧ್ಯದಲ್ಲಿ ಮಿನುಗುವಂತಹ ಯಾವೆಲ್ಲ ಹಲ್ಲುಗಳು, ಆಹಾ ಏನು ಚಂದ ಅದು. ಮಲಗಿರುವ ಭಂಗಿ ನೋಡಿದ್ರೆ ನೀವು, ಬಲದ ಕೈಯನ್ನು ಸಲ ಮೇಲಿರಿಸಿ ಎಡದ ಕೈಯ ಹೃದಯ ಭಾಗದಲ್ಲಿರಿಸಿ ನಿದ್ರಿಸಿದ್ದಾನೆ. ಗಂಡಾದವ ಹೀಗೆ ನಿದ್ರಿಸ್ತಾನೆ ಅಂತ ಹೇಳಿದ್ರೆ ಅವ ಆರೋಗ್ಯವಂತ ಅಂತ ಅರ್ಥವಂತೆ. ನೋಡಿ, ಈ ಪ್ರಪಂಚದ ಯಾರೆಲ್ಲರ ಹಣೆ ಬರಹವನ್ನು ಬರೆಯುವ ಇವನೇ. ಬ್ರಹ್ಮನಾದರೂ ಸಹಿತವಾಗಿ ಅದು ವಿಷ್ಣುವಿನಿಂದಲೇ ಬರುವುದಲ್ವೇ? ಹಾಗಾಗಿ ತನ್ನ ಹಣೆ ಬರಹ ಏನುಂಟು ಯಾರಿಗೂ ಗೊತ್ತುಂಟು, ಅದು ಕಾಣಬಾರದು ಪ್ರಪಂಚಕ್ಕೆ. ಯಾಕಂದ್ರೆ ಮಾನವಾವತಾರಿಯಾಗಿ ಇಳಿದು ಬಂದಿದ್ದಾನೆ ಅಂತ ನಾವು ಕೇಳಿದ್ದೇವೆ. ಇವನ ಹಣೆ ಬರಹ ಏನು ಯಾರಾದ್ರೂ ಕೇಳಿಯರಲ್ವ? ಆ ಕಾರಣಕ್ಕಾಗಿ ಅಂದ್ರೆ ನನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಅಸಾಧ್ಯ. ಆ ಪ್ರಯತ್ನವನ್ನು ನೀವು ಮಾಡಬೇಡಿ ಎನ್ನುವ ಕಾರಣಕ್ಕಾಗಿ ಇರಬಹುದು. ಹೀಗೆ ನೊಸಲ ಮೇಲಿರಿಸಿದ್ದಾನೆ ಕೈಗಳನ್ನ. ಅದರ ಜೊತೆಗೆ ಇನ್ನೊಂದು ಕೈ ಹೃದಯದ ಮೇಲೆ. ಯಾಕೆ? ನನ್ನಂತ ಅದೆಷ್ಟು ಹೆಣ್ಮಕ್ಕಳ ಚಿತ್ತವನ್ನ ಕದ್ದವನ, ಹೃದಯವನ್ನು ಗೆದ್ದವನವ. ಅವನಿಗೊಂದು ಹೆದರಿಕೆ, ಯಾವ್ದಾದ್ರೂ ಹೆಣ್ಣು ನನ್ನ ಹೃದಯ ಗೆದ್ದುಕೊಂಡು ಹೋದ್ರೆ ಆ ಹೆದರಿಕೆಯಲ್ಲಿ ಹೀಗೆ ಹಿಡ್ಕೊಂಡಿದ್ದಾನೆ. ಎಂತದ್ದು, ಹೃದಯ ಯಾರು ಕದ್ದು ಹೋಗಬಾರ್ದು ಅಂತ. ಅದಲ್ಲ ಸ್ವಾಮಿ. ಹಾಗೆ ಮನುಷ್ಯನ ಜೀವ ಇರುವುದು ಎಲ್ಲ ಹೇಳಿ ಹೃದಯದಲ್ಲಿ. ಅದು ಹಾಗಷ್ಟು ಸುಲಭಕ್ಕೆ ಹೋಗಬಾರದು. ನಿದ್ರೆಯಲ್ಲಿ ಹಾರಿ ಹೋದ್ರೆ ಪ್ರಾಣ ಪಕ್ಷಿ ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕೆ ಇರಬಹುದೇ. ಅದನ್ನ ಮನುಷ್ಯನಿಗೆ ಮಾರ್ಗದರ್ಶಿಯಾಗಿ ನೀವು ತೋರಿಸ್ತಾ ಇರುವುದನ್ನು ಅನುಮಾನವೇ ಇಲ್ಲ. ಹಾಗೆ ಮಲಗಿರುವಂತಹ ಇವನನ್ನು ಕಂಡಾವಾಗ ಆಹಾ ನನಗೆ ಯಾಕೆ ಹೀಗಾಗ್ತಾ ಉಂಟು ಸ್ವಾಮಿ? ಒಂದೋ ಎರಡೋ ಮಾರ ಜನಕ ನಿಮ್ಮ ಅಂದ್ರೆ ಬಯಕೆಗಳನ್ನ ಹುಟ್ಟು ಹಾಕುವವನೇ ಇವನಂತೆ, ಬಯಕೆಗಳನ್ನು ಹುಟ್ಟಿಸುವವನೇ ಇವನಂತೆ. ಇವನನ್ನು ಕಂಡಾಗ ಈ ರೀತಿಯಾದಂತಹ ಬಯಕೆಗಳನ್ನ ಹುಟ್ಟಬೇಕು ಅಂತ ನಿರ್ಣಯಿಸಿದವನು ಇವನ್ನೇ ಅಲ್ಲವೇ? ಹಾಗಿದ್ರೆ ಅಮ್ಮ ಬಾಣ ಬಿಡ್ತಾ ಇದ್ದಾನೆ ನನಗೆ ಇವನ ಮಗ. ಕಾಮ ಜನಕನನ್ನ ಗೆಲ್ಲುವುದಕ್ಕುಂಟೆ, ಸೋಲುವುದೇ ನಾವು ಅನುಮಾನವೇ ಇಲ್ಲ. ಸೋಲಬೇಕೆನ್ನುವ ಕಾರಣಕ್ಕಾಗಿ ಅಮ್ಮ ಬಾಣ ಬಿಡುವುದು. ಯಾಕೆ? ಇವ ಮಧುಸೂದನ, ಅನುಮಾನವೇ ಇಲ್ಲ. ಅವನದಾದಂತಹ ರೂಪವನ್ನು ಕಂಡು ಯಾರು ಸೋಲ್ಲೇಬೇಕು. ಆದ್ರೆ ಒಂದು ಸ್ವಾಮಿ, ನನ್ನಷ್ಟಕ್ಕೆ ನಾನು ಅವನನ್ನು ಹಾಡುತ್ತಾ ಹೋಗುತ್ತಾ ಇಲ್ಲಿ ನಿಂತ್ಕೊಂಡ್ರೆ ಅವನು ಇಬ್ಬಿಸುವುದಕ್ಕುಂಟೆ, ಹೆಚ್ಚಿನಾಗುವುದಕ್ಕುಂಟೆ. ಯಾಕೆ? ಅವನ ನಿದ್ರೆಯಿಂದ ಭಂಗಪಡಿಸುವುದಕ್ಕುಂಟೆ. ಹಾಗಂತ ಅವನಾಗಿ ಅವನು ಎದ್ದು ಬರಬೇಕು. ದೇವರನ್ನು ನಾವು ಹಾಗೆ ಅವನಾಗಿ ಇಳಿದು ಬರುವ ಹಾಗೆ, ಒಲಿದು ಬರುವ ಹಾಗೆ ಒಟ್ಟಾಯಕ್ಕಲ್ಲ. ಅವ ಮನ ಕರಗಿ ಮನ ಮರುಗಿ ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಭಕ್ತಿಯ ಕೂಗು, ವರಲುವುದು, ಕೃಷ್ಣ ಕೂಗಿದ್ದಲ್ಲ, ವರಲಿ. ಹಾಗೆ ನಾವು ಕೇಳಿದ್ದೇವೆ ಸ್ವಾಮಿ, ಗಾನಕ್ಕೆ ಒಲಿಯದ ಮನಸ್ಸೇ ಇಲ್ಲ ಅಂತ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂ ಫಣಿಹಿ ಅಂತ ಹೇಳಿ, ಶಿಶುವಾಗಲಿ ಪಶುವಾಗಲಿ, ಈಗಿತ್ಲಾಗಿ ಸಂಶೋಧನೆ ಸಸಿ ಆಗಲಿ ಗಾನಕ್ಕೆ ತಲೆಯಾಡಿಸ್ತದೆ, ಒಲಿಯದ ಮನಸ್ಸೇ ಇಲ್ಲವಂತೆ. ಅದರಲ್ಲಿ ಇವ ನಾವು ಕೇಳಿದ್ದೇವೆ,
ಮುರಳಿ ಲೋಲನಂತೆ. ಹಾಗಿದ್ರೆ ಇವನನ್ನು ಒಲಿಸಿಕೊಳ್ಬೇಕು ಅಂತಾದ್ರೆ ಇರುವಂತಹ ಮಾರ್ಗ ನಮ್ಮಂತವರಿಗೆ ಅದೇ ಅಲ್ವೇ? ಹಾಗಾಗಿ ಇವನನ್ನು ಎಬ್ಬಿಸಬೇಕು ಅಂತಾದ್ರೆ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಬಾಬಾ ಮೋಗನ ಬಾಬಾ ತಾಗಡ್ದ ದಿನ ಕೃತಿ ದಿನ ತಾಗಡ್ದ ದಿನ ಕೃತಿ ದಿನ ತಾಗಡ್ದ ದಿನ ಕೃತಿದ್ದಿ ದಿನ ತಾಗಡ್ದ ದಿನ ಕೃತಿದ್ದಿ ದಿನ ಕೃತಿ ದಿನ ಕೃತಿ ದಿನ ಕೃತಿದ್ದಿ ದಿನ ಕೃತಿದ್ದಿ ಮುರಳಿ ಮೋಗನ ಮುರಳಿ ಮೋಗನ ಮೋಗನ ಮುರಳಿ ಮೋಗನ ಮುರಳಿ ಮೋಗನ 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 ಮನಸ್ಸು ಮವರಳಿದೆ ಮನಸ್ಸು ಮವರಳಿದೆ ಮನಸ್ಸು ಅರಳಿದೆ ನಗುತ್ತಲಿ ಬಾ ನಗುತ್ತಲಿ ಬಾ ಮೋಗನ ಬಾ ನಗುತ್ತಲಿ ಬಾ ಮೋಗನ ಬಾ 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 ವರಸವಿ ಮಧುವನು ಗೀರಲು ಮಧುವನು ಗೀರಲು ಮಧು ಗೀರಲು ರಂಗದ ಬರವನು ಕಾದಿದೆ ಕರಗರ ಕೊಂಡಿದೆ ರಂಗದ ಬರವನು ಕಾದಿದೆ ರಂಗದ ಬರವನು ಕಾದಿದೆ ಕರಗರಗೊಂಡಿದೆ ಕರಗರಗೊಂಡಿದೆ ಮುರಳಿ ಮೋಗನವ ಮೋಗನವ ನಗುತ್ತಲಿವ ಮೋಗನವ ಬಾಬಾ ವರಸವಿ ಮಧುವನು ಗೀರಲು ಮಧು ಹೀರಲು ಮಧು ಹೀರಲು ರಂಗದ ಬರವನು ಕಾದಿದೆ ತರಗರಗೊಂಡಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾಬಾ ಮನಸ್ಸು ಮಾರಳಿದೆ ನಗುತ್ತಲಿ ಬಾ ಮೋಗನ ಬಾ ಪ್ರಸವಿ ಮಗುವನು ಗೀರಲು ರಂಗನ ಪರವನ್ನು ಕಾದಿದೆ ತಲಗಾರಗೊಂಡಿದೆ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಮುರಳಿ ಮೋಗನ 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 ಮುರಳಿ ಮೋಗನ ಬಾಬಾ പുന്നാകരിഞ്ചരകെ പടിയും വശവപ്പന്ത് പുന്നാകരിഞ്ചരകെ പടിയും വശവപ്പന്ത് ಪನ್ನಗಾರಿ ಧ್ವಜನು ನಿದ್ರೆಯನ್ನು ತಿಳಿದಿತು ಪನ್ನಗಾರಿ ಧ್ವಜನು ನಿದ್ರೆಯನ್ನು ತಿಳಿದಿತು ಪನ್ನಗಸುವೇಣಿ ಪನ್ನಗಸುವೇಣಿ ಪನ್ನ
ಸುವೇರಿ ಪನ್ನಗ ಕನ್ನಿಕೆಯ ಕಂಡು ಸನ್ನು ತಾಂಗನು ನುಡಿಸಿದ ಸುರರ ನಾರಿಯೇನೆ ಚಲುವಿನ ಕಣಿ ನಾರಿಯೇನೆ ಚೆಲುವಿನ ಕಣಿ ಚೆಲುವಿನ ಕಣಿ ವನ ಮೋಗಿನಿ ಚೆಲುವಿನ ಕಣಿ ವನ ಮೋಗಿನಿ ಚೆಲುವಿನ ಕಣಿ ಬೇಳೆ ವನ ಮೋಗಿನಿ ಸುರರ
ಸರಗ ಮರೆಯೋಳಿದ್ದೆ ನಿದ್ರಾವನಿಗೆ ತೀರ ತೆರಗ ಮರೆಯುಳಿದ್ದೆ ತೀರ ತೆರಗ ಮರೆಯುಳಿದ್ದೆ ವಾರಿ ಜಾತಿ ಗಾನ ವಾರಿ ಜಾತಿ ಗಾನ ವಾರಿ ಜಾತಿ ಗಾನ ನೃತ್ಯ 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 ವಾರಿ ಜಾತಿ ಗಾನ ಸೂರ್ಯಗೈದು ವಾರಿ ಜಾತಿ ಗಾನ ಸೂರ್ಯಗೈದು ಮನವರಿಯಾದೆ ನೀರ ನಾನು ನಿದ್ರವನಿತ ಸೀರೆ ಸರಗ ಮರೆಯುವರಿದ್ದೆ ವಾರಿಜಾಕಿ ಗಾನ ನೃತ್ಯ ಸೂರ್ಯಗೈದು ಜನ ಮನವರಿ ವಾರಿಜಾಕಿ ವಾರಿಜಾಕಿ ಗಾನ ಸೂರ್ಯಗೈದು ನಿನ್ನ ಮನವರಿ ಸೂರ್ಯಗೈದು ಎನ್ನ ಮನವರಿ ಯಾರೇ ನೀನು ಭುವನ ಮೋಹಿನಿಯೇ ಹೇಳು ಸುರರ ನಾರಿಯೇ ಚೆಲುವಿನ ಯಾರೇ ಭುವನ ಮೋಹಿನಿ ನೀನು ಚೆಲುವಿನ ನೀನು ಭುವನ ಮೋಹಿನಿ ಸೂರಗೈದು ಮನವ ವಾರಿಜಾಕಿ ಗಾನ 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 ವಾರಿಜಾಕಿ ಗಾನ ವಾರಿಜಾಕಿ ಗಾನ ವಾರಿಜಾಕಿ ಗಾನ ಸೂರಗೈದು ನನ್ನ ಮನವ ಯಾರೇ 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 ನೀನು ಭುವನ ಹೋಗಿದೆ ಈಳೆ ಸುರರು ನಾರಿಯೇನೆ ಚಲುವಿನ ಕಣಿ ನೀನು ಭುವನ ಹೋಗಿರಿ ನೀನು ಚಲುವಿನ ಕಣಿ ಯಾರೇ ನೀನು ಬೇಳೆ ಸುರರ ನಾರಿಯೇನೆ ಚೆಲುವಿನ ಕಣಿ ನೀರಿನಾರು ಮಿತ್ರವನಿಗೆ ಸೀರೆ ಸೆರಗ ಮರೆಯೋಳಿದ್ದೆ ವಾರಿಜಾಕಿ ಗಾನ ನೃತ್ಯ ಸೂರ್ಯಗೈ
ಯಾರೇ ಭುವನ ಹೋಗಿ ಚಲುವಿನ ಗಾಡಿ ಏಕಾಏಕಿಯಾಗಿ ಸುಶ್ರಾವ್ಯವಾದಂತಹ ಗಾಯನ ಅಲ್ಲ ನಾಟ್ಯದ ಮೂಲಕವಾಗಿ ನನ್ನನ್ನು ಎಬ್ಬಿಸಿದವರು ಯಾರು ಎತ್ತ ಎನ್ನುವ ಹಾಗೆ ಒಮ್ಮೆಲೆ ಪುನ್ನಾಗದಿಂಚರಕ್ಕೆ ಪಣಿಯು ವಶವಪ್ಪಂತೆ ನಾನೇ ಎದ್ದದ್ದು ಹೌದು. ಯಾರಾಗಿರ್ಬೋದು? ಯಾರೊಬ್ಬರು ಇದ್ದಾರೆ, ಕೇಳ್ಬೇಕಲ್ಲ. ಬೇರೆ ಅರ್ಥ ಆಗ್ತದೆ, ಶಬ್ದ ಅರ್ಥ ಆಗ್ತದೆ ನೋಡುವ. ಯಾರೇ ಯಾರು ಅನುಕೂಲ ಉಂಟು. ಯಾರು ಅಂತ ಹೇಳಿದಾಗ ಪ್ರತ್ಯುತ್ತರವಾಗಿ ಯಾರು ಯಾರೇ ಯಾರು ನಿನ್ನ ಕುರಿತಾಗಿ ಹೇಳಿ ಯಾರೇ ಆಶ್ಚರ್ಯ ಆಗಿತ್ತು. ಮಲಗಿರುವಂತಹ ಸಂದರ್ಭ, ನಾನೊಬ್ಬನೇ ಮಲಗಿಲ್ವಾಗಿತ್ತು. ನನ್ನ ಪಕ್ಕದಲ್ಲಿ ಅವಳು ಒಬ್ಬಳಿದ್ದು, ಅವಳ ಸೀರೆ ಸರಗ ಪ್ರಪಂಚದಲ್ಲಿ ಯಾರೊಬ್ಬ ಇರ್ಲಿ, ಯಾವ ಜೀವಿ ಆಗಿರ್ಲಿ, ಕಣ್ಣು ಮುಚ್ಚಿದ್ರು ಅಂತಾದ್ರೆ ಅವ್ರ ಪಕ್ಕದಲ್ಲಿ ಹೋಗುದು, ಇವಳು ಸೇರಿ ಸರಗ ಹಾಸುವುದು, ಅವರನ್ನು ಮನಸ್ಕೊಳ್ಳುದು. ಅವಳು ನಿದ್ರಾವನಿತೆ. ಅಯ್ಯೋ ಕಂಗಾಲ ಯಾರಾದ್ರೂ ಕಲ್ಕೊಂಡು ಬಂದೋಯ್ತು. ನಮ್ಮನೆ ಕೆಲಸ ಯಾರಾದ್ರೂ ಒಬ್ರು ಬಂದ್ರು ಅಂತ ಅಲ್ಲ, ತೊಂದ್ರೆ ಇಲ್ಲ ಬಿಡು. ನನ್ ನೋಡ್ರಿ ಗೊತ್ತಾಯ್ತು. ಆ ನಿದ್ರಾವನಿತೆ ಸೀರೆ ಸೆರಗಲ್ಲಿ ಹಾಯಾಗಿ ಮಲಗಿರುವಂತಹ ಸಂದರ್ಭ, ಏಕಾಏಕಿಯಾಗಿ ಕಿವಿಗೆ ಇಂಪಾದಂತ ಗಾಯನ, ತಂಪಾದಂತ ವಾತಾವರಣದಲ್ಲಿ ವಿಶೇಷವಾದಂತಹ ನಾಟ್ಯ. ಕೇವಲ ನನ್ನ ಕುರಿತಾಗಿ ಅಂತ ಭಾವಿಸಿದೆ ಅಲ್ಲ, ನಾನು ಹಿಡಿದಿರುವಂತ ವೇಣುವಿನ ಕುರಿತಾಗಿ ವಿಶೇಷವಾದಂತಹ ಗಾಯನ ನಾಟ್ಯವನ್ನ ಮಾಡಿದವರು ಯಾರು ಎತ್ತ ಎನ್ನುವ ಹಾಗೆ ಒಮ್ಮೆ ಕತ್ತೆತ್ತಿ ಕಣ್ಣಲ್ಲಿ ಕಂಡ್ರೆ ನೀನು. ಯಾರೇ ನೀನು? ಭುವನ ಮೋಹಿನಿ. ಯಾಕೆ ಹೇಳಿದೆ? ಭವ್ಯ ಸೌಂದರ್ಯ ಬೇರೆ, ದಿವ್ಯ ಸೌಂದರ್ಯ ಬೇರೆ. ದೇವಲೋಕದಲ್ಲ ದಿವ್ಯವಾದಂತ ಸೌಂದರ್ಯ ಅಂತ ಆದ್ರೆ, ಭೂಲೋಕದಲ್ಲ ಭವ್ಯವಾದಂತ ಸೌಂದರ್ಯ. ಇದನ್ನೂ ಮಿಕ್ಕಿ ಮೇರಿದ ಸೌಂದರ್ಯದ ರಾಶಿಯನ್ನು ಹೊತ್ತಿರುವಂತಹ ಖಣಿ ನೀನ್. ಆದ್ದರಿಂದ ದೇವಲೋಕದ ಅಪ್ಸರಾಂಗನೆ ಅಂತ ತಿಳಿದುಕೊಳ್ಳೋಣ. ಅಯ್ಯೋ, ರಮ್ಮೆ, ಊರ್ವಶಿ, ಮೇಲಕೆ, ದೇವಲೋಕದ ಅಪ್ಸರಾಂಗನೆ ಇರಲ್ಲ. ಅವರೆಲ್ಲ ಚಂದಕ್ಕೆ ಒಂದು ಹೆಸರು ಮಾಡಿದವ್ರೆ. ಆದ್ರೆ ಆ ಚಂದಕ್ಕೆ ಮಣಿಯೋಪಾದಿಯಲ್ಲಿ ಇರುವವಳು ನೀನು. ಅದಕ್ಕಾಗಿ ಭುವನ ಮೋಹಿನಿ ಅಂತ ಹೇಳಿ ವಿಶೇಷವಾದಂತಹ ಕಲ್ಲನ್ನ ಕೆತ್ತಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಇರಿಸಿರುವಂತ ಮೂರ್ತಿಯ ಹಾಗೆ, ಚಲನ ಇರುವ ಮೂರ್ತಿಯ ಹಾಗೆ ನೀನ್ ಯಾರು? ಈ ಗಾಯನ, ಈ ನಾಟ್ಯ ನಾನು ಏಕಾಂತವಾಗಿರುವಾಗ ಬಂದಿಯಲ್ಲ, ಬರುವ ನೀನ್ ಯಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳ್ಯಾರು? ನಿನ್ನ ಪೂರ್ವ ವಿವರ ಪ್ರವರ ಎಲ್ಲವನ್ನ ಕೇಳಬಹುದಾ? ನಾ ಇಲ್ಲ. ಹಸಿಗೆ ನಾಮಗಳಾನೋ ನಾನಸಿಗೆ ನಾಮಗಳಾನೋ ರಾಣಿಯ ಬಸಿರ ಭಾಗ್ಯದ ಸುತೆಯೋ, ರಾಣಿಯ ಬಸಿರ ಭಾಗ್ಯದ ಸುತೆಯೋ, ನಿನ್ನಲಿ ಎರಕವಾದುದು ಮನವೋ ಮರಿದೆಯ
ಲಸಿಕೆ ಅಂತ ಹೇಳಿದ್ದ. ಹೌದು, ನಂಗೆ ಲಸಿಕೆ ಹೇಳ್ದಾಗ ನಿಮ್ಗೆ ಅದೇ ಬಹುಶಃ ಅದೇ ನೆನಪಲ್ಲಿ ಇದ್ರೇನೋ ನೀವು. ಅಲ್ಲ ಅದು ನೆನಪಲ್ಲಿಲ್ಲ, ಅದನ್ನ ನೆನಪು ಮತ್ತೆ ಬರುವಾಗ ಆಯ್ತಲ್ಲ ಅಂತ. ಹಾಗೆ ಅದಲ್ಲ, ನೀನ್ ಹಸೀರ, ನನ್ನ ಹೆಸರು ಹಸಿಕಾ ಹೇಳ್ತೇವೆ ನಾವು. ಕತ್ತಿಯ ಮೇಲ್ಭಾಗ ಹಸೀರ, ತೀಕ್ಷ್ಣಮತಿ ಉಳ್ಳವರು. ಹೌದಾದ್ರು ಹೆಸರಿಟ್ಟು ಬಿಟ್ಟಿದ್ದಾರೆ ಹಾಗೆ. ಅಲ್ಲ, ಈ ವಿಷಯ ಹೌದು, ನೋಡ್ದೆ ಗೊತ್ತಾಯ್ತು. ಹಾಗೆ ಇಲ್ಲಿ ಅಧಿಕಾರಿ ಮೃತ್ಯುಮಾಲಿನಿ ಅವ್ರ ಕತೆ ಕೊಲ್ಲಾಕೆ ನೀ ಯಾರು ಹೇಳು. ಕಲ್ಲು ಹಾಕೋದಕ್ಕೆ ಸ್ವಲ್ಪ ಸಮಯ ಬೇಕು. ಹೌದಾ? ಹೌದು ಮತ್ತೆ ಕತೆ ಕಲ್ಲು ಹಾಕ್ಬೇಕು ಅಂತ ನಂಗೂ ಗೊತ್ತುಂಟು, ಆದ್ರೂ ಸ್ವಲ್ಪ ಸಮಯ ಬೇಕಲ್ವಾ. ಅಂದ್ರೆ ನನ್ನ ಅಮ್ಮನ ಸ್ವಭಾವ ಏನು ಅಂತ ನಂಗೆ ಗೊತ್ತುಂಟು. ಅವಳು ಬುಸು ಬಿಡುವಂತಹ ಹಾವನ್ನ ಬುಟ್ಟಿಯಲ್ಲಿ ಇಟ್ಟು ಕಲ್ಲು ಹಾಕ್ಬೇಕು, ಅಲ್ಲಿ ಬುಸು ಒಮ್ಮೆ ಕಲ್ಲು ಹಾಕುವಂತ ಕಲ್ಲು ಹಾಕುವ, ಅದು ಬುಸು ಬಿಡುತ್ತದೆ ಹಾಗೆ ಮಾಡುವ. ಆದ್ರೆ ಅವಳ ಬಸಿರ ಭಾಗ್ಯದ ತಾರೆ, ಅವಳು ಎಂತವಳೇ ಆಗಿದೆ, ನನ್ನ ಕುರಿತಾಗಿ ಅವಳಿಗೆ ವ್ಯಾಮೋಹ ಮಗಳಲ್ವ ನಾನು. ಹೌದು, ಅವಳ ಮಗಳು ನಾನು, ಮೃತ್ಯುಮಯ ಮಗಳು. ಹಾಗಂತ ಅಮ್ಮನ ಸ್ವಭಾವ ನಂದು ಭಾವಿಸಬೇಡಿ ನೀವು. ನಿಮ್ಮ ಪರನಿರೀಕ್ಷೆಯಲ್ಲಿ ಇದ್ದು ನಾನು. ಹೌದಾ? ಒಂದಲ್ಲ ಒಂದು ದಿವಸ ನೀವು ಇಲ್ಲಿ ಬರ್ತೀನಿ ಅನ್ನುವಂತ ವಿಶ್ವಾಸ ನನಗೆ ಇತ್ತು. ಹಾಗಾಗಿ ಹೊಸಗೆ ಯಾವುದು ಎಲ್ಲಿ ನಿಮ್ಮಲ್ಲಿ. ಹಾಗಾಗಿ ಒಂದು ಮದುವೆಯಾಗಿ ನನ್ನನ್ನು ಸ್ವೀಕರಿಸಿ ಅಂತ. ಹರಿಯು ನಗುತ್ತಲಿ ತರೋಳಿ ಹರಿಯು ನಗುತ್ತಲೆ ಹರಿಯು ನಗುತ್ತಲೆ ತರುಣಿ ಮಾನಸದಿರವ ಹರಿತವ ಯಾರು ಜಗದಲ್ಲಿ ತರುಣಿ ಮಾನಸದಿರವ ಹರಿತವ ಯಾರು ಜಗದಲ್ಲಿ ತರವಿದೆ ನಾನು ತರವಿದೆ ಸಂತೋಷ ಆಯ್ತಾ ಆಗ್ತೀನಿ ಅಂತ ನಂಗೆ ಅಯ್ಯಪ್ಪ, ಹೆಣ್ಣಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ನೋಡು. ಯಾಕೆ? ನನ್ನಲ್ಲಿ ಹೊಸಗೆ ಆಗಿದ್ದು ಮನವು. ಹೌದು, ಹೊಸಗೆ ಆಗಿದೆ ಮನವು. ನೀವ್ಯಾರು, ನಾವ್ಯಾರು, ನಿಮಗಿರುವ ಸಂಬಂಧ ಏನು? ಅಯ್ಯೋಯ್ಯೋ, ನಾವು ಸಾಮಾನ್ಯ ಮನುಷ್ಯರು. ನೀವ್ಯಾರು? ಹೊಸುಗುಡುವ ಏನಾಗ್ತದೆ? ಅಹಿಕನ್ಯೆ. ನಿಮಗೆ ನಮಗೆ ಸಂಬಂಧ ಆಗ್ತದ? ಎಲ್ಲಿ ಆದ್ರೂ ನಿನ್ನ ಮಾತಿಗೆ ಒಪ್ಪಿಗೆ. ನಾನು ನಿನ್ನನ್ನು ಬರಿಸಿದ್ದೆ ಹೌದು ಅಂತಾದ್ರೆ ಮುಂದೆ ಪರಿಸ್ಥಿತಿ ಏನಾಗಬಹುದು ಆಲೋಚನೆ ಮಾಡುವುದು. ಏನಾಗ್ತದೆ? ಮದುವೆಯಾಗಿ ಪ್ರಥಮ ರಾತ್ರಿಯ ದಿನ ನಾವಿಬ್ರು ಪಲ್ಲಂಗವನ್ನ ಏರಿ ಮಲಗಿಕೊಂಡಿರುವ ಸಂದರ್ಭ ಎಲ್ಲಿ ಆದ್ರೂ ನಿದ್ದೆಗಣ್ಣಿನಲ್ಲಿ ನನ್ನ ಕಾಲು ಅಲ್ಲ ನನ್ನ ಕೈಯೋ ನನಗೆ ಗಾಮದ ನಿದ್ರೆ ಬಂದಿರ್ತದೆ. ಹೌದು, ನಿಮ್ಮ ಕೈ ಕಾಲು ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ನಿನ್ನ ಮೈ ಮೇಲೆ ನಿನ್ನ ಕೈ ಮೇಲೆ ಬಿತ್ತು ಅಂತಾದ್ರೆ ಬಿದ್ದರೆ ಸರ್ಪಗಳ ಸಹಜ ಸ್ವಭಾವ ಹಾಗೆ ಬುಸುಗುಟ್ಟುವುದು ಅಲ್ವಾ? ಬರೇ ಬುಸುಗಿಟ್ಟು ತೊಂದ್ರೆ ಇಲ್ಲ, ಮರಗಳಿಗೆ ಅಲ್ಲೇ ಕಚ್ಚುವುದು. ಹಾಗೆ ಕಚ್ಚಿತು ಅಂತಾದ್ರೆ ನಿಮ್ಮ ಮಂಜು ನಮಗೇರಿ ನಾವು ಮತ್ತಲ್ಲೇ ಹಾಸಿಗೆಲೆ ಪ್ರಾಣ ಕೊಡುದು ಬಿಟ್ರೆ ನಮಗೆ ನಿಮಗೆ ಸಂಬಂಧ ತರವಲ್ಲ. ಇದು ಸರಿಯಾದ ಬರಿದೆ ನಾಟಕವೇ ತನ್ನೋಳು ಬರಿದೆ ನಾಟಕವೇ ಕೆನ್ನೋಳು ನರಸುರೋರಗರೆಲ್ಲ ನಿನ್ನೋಳು ನರಸುರೋರಗರೆಲ್ಲ ನಿನ್ನೋಳು ಎರಕವಾಗಿ ಬಗೆಯ ವರಿಸು ಎಲ್ಲ ಎರಕವಾಗಿ ವರಿಸು ಎಲ್ಲ ನಾಟಕ ನಾನು ಬುಸುಗುಟ್ಟಿದ್ರೆ ಹಾವು ಒಮ್ಮೆಗೆ ಕಡಿಯುವುದಿಲ್ಲ. ಬುಸುಗುಟ್ಟು ಹೀಗೊಮ್ಮೆ ನೋಡ್ತದೆ, ಆಮೇಲೆ ಕಡಿಯುವುದು. ಕಡಿದ್ರು ಆಗಿತ್ತು, ಕಡಿದು ಹೀಗೆ ಮಾಡ್ಲಿಕ್ಕಿಲ್ಲ. ಹಾಗೆ ಅದಲ್ಲ, ಒಮ್ಮೆ ನಾನು ವಿಷ ಕಕ್ಕಿದ್ರೆ ಆ ವಿಷ ತಾಗೀತ ನಿಮ್ಗೆ. ಅಯ್ಯೋ, ನಂಗೆ ಅದಲ್ಲ, ನಾಗಶಯನ ಅಂತ ಕರೆದ್ರು ನಿನ್ನನ್ನು.
ಹಾಗಿದ್ರೆ ಅಂತಹ ಉರಗರ ಮೇಲೆ ಮಲಗಿರುವಂತಹ ನಿನಗೆ ಹಾವಿನ ವಿಷ ತಾಗ್ಲಿಕ್ಕೆ ಉಂಟ. ಅದರ ಜೊತೆಗೆ ನಾ ಕೇಳಿದ್ದೇನೆ, ನಾ ಕೆಲವನ್ನು ಓದಿದ್ದೇನೆ, ನರಸುರೋರುಗಳೆಲ್ಲ ಎರಕವಾಗಿ ಹರು ನಿನ್ನಲ್ಲಿ. ಹಾಗಿರುವಾಗ ಸರ್ವಸ್ವಕ್ಕೂ ತಂದೆ ತರಿಸಿಕೊಂಡಿರುವಂತಹ ನಾರಾಯಣನಿರುವಂತಹ ನಿನಗೆ ನಾನೊಬ್ಬಳು ಹೆಚ್ಚಾಗುವುದಕ್ಕೆ ಹೇಳಿ. ಹಾಗಾಗಿ ಬರೀನೇ ನಾಟಕವೇಕೆ ಕೃಷ್ಣ, ನೀ ಬಂದದ್ದೇ ಯಾಕೆ? ಒಂದು ಕೆಲಸಕ್ಕಾಗಿ ನೀನು ಇಲ್ಲಿವರೆಗೆ ಬರುವುದಿಲ್ಲ, ಒಂದು 4 ಕೆಲಸ ಆಗ್ಬೇಕು. ಹಾಗೆ ಹೊಡೆಯುವ ಕಲ್ಲೊಂದಾದ್ರೂ ಹಣ್ಣು 4 ಬೀಳ್ಬೇಕು. ಆ ಸ್ವಭಾವದವನು ನೀನು. ಕೇವಲ ನನ್ನ ಅಮ್ಮನಲ್ಲಿ ಕಾರ್ಯವಷ್ಟೇ ಅಲ್ಲ, ನನ್ನಲ್ಲಿಯೂ ಕಾರ್ಯ ನಿನಗೆ ಉಂಟಿರುವುದನ್ನು ನಾನು ಗ್ರಹಿಸಿದ್ದೇನೆ. ಇಲ್ಲಿಯವರೆಗೆ ನಿನ್ನನ್ನು ಕಾಣಬೇಕೆಂಬುದಾಗಿ ಭಾವಿಸುತ್ತಿರುವಂತಹ ಅಲ್ಲ, ಧ್ಯಾನಿಸುತ್ತಿರುವಂತಹ ನನಗೆ ದರ್ಶನವನ್ನು ಕೊಡಬೇಕು ಎನ್ನುವ ನಿರ್ಣಯ ನಿನ್ನದಿದ್ದಿತ್ತೋ ಅಂತ ಭಾವಿಸ್ತೇನೆ. ಹಾಗಾಗಿ ಬರೀದೆ ನಾಟಕ ಬೇಡ, ನನ್ನನ್ನು ಸ್ವೀಕರಿಸು ದೇವರೇ. ಆನೆ ತಂಬಿನಿಯಂದ ಮಾತಿಗೆ ಶ್ರೀನಿಕೇತನ ನೆಂದ ನಾಳಗೆ ರಾಣಿಯೊಳಗದೊಳಗೆ ಕಾರ್ಯದ ಭಾರಗಿಗುದನಿಗೆ ನಾಳೆಗೆ ರಾಣಿ ಓಲಗದೊಳಗೆ ಕಾರ್ಯದ ಭಾರವಿಗುದೆನಗೆ ನೀ ಅಳುಕದಿರು ನಿನಗೆ ಹಸಿರು ನಿಶಾನೆಯ ತೋರುವೆನು. ನೀನಳುಕದಿರು ನಿನಗಾನು ಹಸಿರು ನಿಶಾನೆಯ ತೋರುವೆನು. ಬರಿದೆ ನಿಧಾನಿಸುವೆ ಎಂದೆಣ್ಣದಿರು ನೀ ತೆರಳು. ಬರಿದೆ ನಿಧಾನಿಸುವೆ ಎಂದೆನುದ ನೀ ಎಣ್ಣದಿರು. ನೀ ತೆರಳೆನುದ ಕಳುಗಿದನು. ನಿನ್ನ ಮನದಾಳದ ಮಾತೇನು ಕೇಳುವುದಕ್ಕಾಗಿ ವಿಳಂಬಿಸಿದ್ದೆ ಬಿಟ್ಟರೆ ಅಂತ ಮತ್ತೊಂದು ಕಾರಣ ಎನ್ನುವ ಹಾಗೆ ಭಾವಿಸುವುದು ಬೇಡ. ಹಾಗಂತ ನೀನು ನನ್ನಲ್ಲಿ ಸೇರಿಕೊಳ್ಳಬೇಕೆನ್ನುವಂತ ತೀರ್ಮಾನಕ್ಕೆ ಬರ್ತಿ ಅಂತಾದ್ರೆ ನಿನ್ನ ಆಸೆಯನ್ನು ಅಲ್ಲಗಳೆಯುವ ನಾನಲ್ಲ. ಮಹತ್ತರವಾದಂತ ಕಾರ್ಯಭಾರವನ್ನು ಹೊತ್ತು ಬಂದವ ನಾನು. ನಾಳೆ ದಿವಸ ರಾಣಿಯ ಮೂಲಕದಳು ಕಾರ್ಯಗಳು ಮುಗಿದ ಬಳಿಕ ನಿನ್ನ ಆಸೆಯ ಪ್ರಕಾರವಾಗಿ ನಿನ್ನ ಜೀವನದ ಸಮೃದ್ಧಿಯ ಸುಖವಾಗಿ ಹಸಿರು ನಿಶಾನೆ ತೋರಿಪೆ. ನೀನೊಳುಕದಿರು, ಬರಿದೆ ನಿಧಾನಿಸದಿರು, ಆದಷ್ಟು ಬೇಗ ಕಾರ್ಯವನ್ನು ಮೂರೈಸಿ ಸಿಗ್ತೇನೆ. ಕೃಷ್ಣ, ನಾನು ಓದೋದಕ್ಕಾಗಿ ಸಂಖ್ಯೆ ಇಟ್ಕೊಂಡಿದ್ದೀನಿ, ಅನುಮಾನವೇ ಇಲ್ಲ. ಹೌದಾ? ಹೌದು. ನೀನು ಯಾವಾಗ ಆ ಕೆಂಪು ಹೋಗಿ ಹಸಿರು ತೋರಿಸ್ತೇನೆ. ಈಗ ಕಾಣಬೇಕಾದದ್ದು ಮೃತ್ಯು ಮಾಲಿನಿ ಅಲ್ವ?